ಜನರ ವಿಶ್ವಾಸ ಕಾಂಗ್ರೆಸ್ಸಿಗಿಲ್ಲ, ಅದು ಕಳ್ಕೊಂಡಿದೆ. ಇವತ್ತು ಚುನಾವಣೆ ನಡೆದ್ರೂ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲ್ಲ. ಇದನ್ನು ಕಾಂಗ್ರೆಸ್ ಶಾಸಕರೇ ಹೇಳ್ತಾರೆ. ನಾವು 50 ಸೀಟ್ ದಾಟೋದು ಕಷ್ಟ ಅಂತ ಕಾಂಗ್ರೆಸ್ ಶಾಸಕರೇ ಹೇಳ್ತಾರೆ. ಬೇಕಿದ್ರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಪರೀಕ್ಷೆ ಮಾಡಲಿ, ಚಾಲೆಂಜ್ ಆಗಿ ಸ್ವೀಕಾರ ಮಾಡಲಿ. ಚುನಾವಣೆ ಸರ್ಕಾರ ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸಲಿ. ಅವ್ರ ಹಣೆ ಬರ ಏನು ಅಂತ ಗೊತ್ತಾಗತ್ತೆ. ಆ ಧೈರ್ಯ ಅವರಿಗಿಲ್ಲ, ಅವ್ರಿಗೆ ಚುನಾವಣೆ ಎದುರಿಸಲ್ಲ. ಸಂಖ್ಯಾಬಲ ನಂಬರ್ ಗೇಮಲ್ಲಿ ಶಾಸಕರ ಬಲ ಕಾಂಗ್ರೆಸ್ ಪಾರ್ಟಿಗಿದೆ. ಭಿನ್ನಮತೀಯ ಚಟುವಟಿಕೆ ಎದ್ದಿರೋದು ಕೂಡ ಕಾಂಗ್ರೆಸ್ ಒಳಗೆ. ನವೆಂಬರ್ ಕ್ರಾಂತಿಯ ಮಾತಾಡಿದವರು ಕೂಡ ಕಾಂಗ್ರೆಸ್ಸಿಗರೇ. ಹಾಗಾಗಿ ನಾವು ರಾಜ್ಯದ ಜ್ವಲಂತ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಬಯಸ್ತೇವೆ. ವಿಧಾನಸಭೆ ಒಳಗಡೆ ಸರ್ಕಾರವನ್ನು ನಾವು ಬೀಳಿಸೋದಕ್ಕೆ ನಾವು ಹೋಗೋದಿಲ್ಲ. ಅದಾಗೆ ಬಿದ್ದರೆ ಅವ್ರ ಹಣೆ ಬರ. ನಾವು ಜನರ ಸಮಸ್ಯೆಗಳನ್ನೇ ಕುರಿತಾಗಿ ಅಷ್ಟೇ ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚಿಸ್ತೀವಿ. ಚಿಕ್ಕಮಗಳೂರು ತಾಲೂಕನ್ನ ಅದು ಬೆಳೆ ಅತಿವೃಷ್ಟಿಯ ಬೆಳೆ ಪರಿಹಾರ ನೀಡುವಲ್ಲಿ ಕೈ ಬಿಟ್ಟಿದ್ದಾರೆ ಸರ್. ಅಂದ್ರೆ ಎಲ್ಲ ಒಂದ್ ಕಡೆ ವಿಫಲ ಆಯ್ತಾ ಅಂತ. ಅಲ್ಲ, ನಿಮಗೆ ಇಲ್ಲೂ ಕೂಡ ಬೆಳೆ ಹಾನಿಯಾಗಿದೆ. ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಆ ಬೆಳೆ ನಷ್ಟವನ್ನು ಅವರು ಸಮೀಕ್ಷೆ ನಡೆಸಿ ಪರಿಹಾರ ಕೊಡಬೇಕಾಗಿತ್ತು. ಕೈ ಬಿಟ್ಟಿರೋದು ಅದು ಅಕ್ಷಮ್ಯ ಅಪರಾಧ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತನೂ ಕೂಡ ನಾವು ವಿಧಾನಸಭೆಯೊಳಗೆ ಪ್ರಶ್ನೆ ಮಾಡ್ತೀವಿ. ಜನರ ವಿಶ್ವಾಸ ಕಾಂಗ್ರೆಸ್ಸಿಗಿಲ್ಲ, ಅದು ಕಳ್ಕೊಂಡಿದೆ. ಇವತ್ತು ಚುನಾವಣೆ ನಡೆದ್ರೂ ಕಾಂಗ್ರೆಸ್